ಬಹುಶಃ ಮನುಷ್ಯ ಒಬ್ನೇ ಇಂಥ ವಿಕೃತ ಆ, ಏನಂತಾರೆ ಅನಿಮಲ್ಲು ಬೇರೆ ಪ್ರಾಣಿಗಳು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ತರಕಾರಿ ಅಥವಾ ಇದ್ರ ಮೇಲೆ ಔಷಧಿ ಹೊಡಿತಾನೆ, ಲಾಸ್ಟ್ ಅವನೇ ತಿಂತಾನೆ. ಎಸ್. ಸೊ ಬೇರೆಯವ್ರು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ವಿಷ ಹೊಡೆದಿರ್ತಾನೆ, ಆ ವಿಷನ ಅವನೇ ತಿಂತಾನೆ. ಅದು ಅವನಿಗೆ ಗೊತ್ತಾಗಲ್ಲ, ಲೇಟರ್ ಆನ್ ಗೊತ್ತಾಗ್ತಾ ಇರುತ್ತೆ. ಓಕೆ, ಇವಾಗೆಲ್ಲ ಇಷ್ಟು ರೋಗಗಳು ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಮೈನ್ ಬಿಕಾಸ್ ಆಫ್ ಫುಡ್. ಅಗ್ರಿಕಲ್ಚರ್ ಅಂಡ್ ಹೆಲ್ತ್ ಬಂದ್ಬಿಟ್ಟು ಎರಡು ಲಿಂಕ್ಡ್ ಇರುತ್ತೆ. ಸೊ ಒಳ್ಳೆ ಆಹಾರ ತಗೊಂಡ್ರೆ ಆಟೋಮೆಟಿಕ್ ಆರೋಗ್ಯವಾಗಿರ್ತೀವಿ. ಬಟ್ ಯಾರು ತಗೊಳ್ತಾ ಇಲ್ಲ, ಜನನ್ನು ಅಷ್ಟು ಸೋಂಬೇರಿಗಳು ಮಾಡಿ ಇಟ್ಟಿದ್ದಾರೆ ಸರ್ಕಾರ. ಹೌದು, ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಮಾಡ್ತೀವಿ, ಬಟ್ ಅಲ್ಲಿ ಹೆಲ್ತ್ಗೆ ತಿನ್ನುವಂತ ಬೆಳೆಗೆ ಏನ್ ಹಾಕ್ತಾ ಇದೀವಿ, ವಿಷಾನೇ ಹಾಕ್ತಾ ಇದೀವಿ. ರೂಟ್ ಕಾಸ್ ಇದೆ. ಇವಾಗ ನೋಡಿ ಎಕ್ಸಾಂಪಲ್, ತುಂಬಾ ರೈತರು ಇಲ್ಲಿ ಸುತ್ತಮುತ್ತಲು ನೋಡಿರ್ಬೋದು, ರೀಸೆಂಟ್ ಆಗಿ ಒಂದು ಸರ್ವೆ ಕೂಡ ಆಗಿದೆ. 22 ತರಕಾರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂತ ಕೆಮಿಕಲ್ಸ್ ಪತ್ತೆ ಆಗಿದೆ. ಸೊ ಅದನ್ನ ಯಾರು ಇದ್ ಮಾಡಲ್ಲ. ಇವಾಗ ಎಕ್ಸಾಂಪಲ್ ನಾವು ಹೋಗ್ತೀವಿ, ಪಲಾವ್ ತುಂಬಾ ಒಳ್ಳೇದು ಅಂತ ಬಿಟ್ಟು, ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು ಅಂತ ಬಿಟ್ಟು ತಗೊಬಂದು ತಿನ್ನಕ್ ಹೋಗ್ತಾರೆ. ಅದ್ರಲ್ಲಿ ಯಾವ ನೀರು ಯೂಸ್ ಮಾಡಿರ್ತಾರೆ, ಅದ್ರಲ್ಲಿ ಯಾವ ನೀರಲ್ಲಿ ತೊಳೆದಿರ್ತಾರೆ, ಅಥವಾ ಅದನ್ನ ಯಾವ ಕೆಮಿಕಲ್ ಹಾಕ್ತಾರೆ ಅಂತ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ದೇಶದಲ್ಲಿ ಬಿಗ್ಗೆಸ್ಟ್ ಒಂದು ಕಾಮಿಡಿ ಅಥವಾ ಇದಂದ್ರೆ ಬಂದ್ಬಿಟ್ಟು ಹೆಲ್ತ್ ಅಂದ್ರೆ ಫುಡ್ ರೆಗ್ಯುಲೇಟರಿ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇವಾಗ ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿರುವಂತ ಕೆಮಿಕಲ್ಸ್ ನಮ್ಮ ದೇಶದಲ್ಲಿ ಇದ್ ಮಾಡ್ತಾರೆ. FSSAI ಅವರು ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಕೆಮಿಕಲ್ಸ್ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ಮೈನ್ ರೀಸನ್ FSSAI ಅವರು ರೆಗ್ಯುಲೇಟರಿ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ಲ. ಅದು ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಇಟ್ಸ್ ಲಿಂಕ್ ಟು ಕೆಮಿಕಲ್ಸ್. ಎಲ್ಲಾ ಕೆಮಿಕಲ್ ಫ್ಯಾಕ್ಟರೀಸ್, ಪಾಲಿಟಿಷಿಯನ್ಸ್. ಸೊ ಒಂದು ಚೈನ್ ಲಿಂಕ್ ಚೆನ್ನಾಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ.